ಇವತ್ತು SRH ವರ್ಸಸ್ RCB ಮ್ಯಾಚ್, ಇಬ್ಬರಿಗೂ ಕೂಡ ಕೊನೆಯ ಪಂದ್ಯ. RCB ಕ್ವಾಲಿಫೈಯರ್ 1ಗೆ ಆಲ್ಮೋಸ್ಟ್ ಸಿಲೆಕ್ಟ್ ಆಗಿದೆ, ಬಟ್ 89 ರನ್ಗಿಂತನೂ ಜಾಸ್ತಿ ಅಂತರದಿಂದ ಸೋತರೆ ಆಗ ನಂಬರ್ 3ಗೆ ಸ್ಲಿಪ್ ಆಗುವಂಥ ಚಾನ್ಸ್ ಇದೆ. ನಮಸ್ಕಾರ ಎಲ್ಲರಿಗೂ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೀಕ್ಷಣೆ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ಕ್ರಿಕ್ ಬಸ್ಸಲ್ಲಿ ನೋಡ್ತಾ ಇದ್ದೆ, ಏನಂದರೆ RCB ನಂಬರ್ 3ಗೆ ಹೋಗುವಂಥ ಸಾಧ್ಯತೆ ಇದೆಯಾ, ಅದರಲ್ಲಿ ಏನೋ ಬರ್ತಿತ್ತು 87 ಅಥವಾ 89 ರನ್ಗಳ ಹೀನಾಯ ಸೋಲು ಸಿಕ್ಕಿದರೆ ಆಗ ರನ್ ರೇಟ್ ಆಧಾರದಲ್ಲಿ ನಾವು ನಂಬರ್ 3ಗೆ ಬೀಳುವಂತಹ ಸಾಧ್ಯತೆ ಇದೆ. ಹಾಗೆ ಆಗದಿರಲಿ ನೋಡಿ, ಏನಾದರೂ RCB ಗೆದ್ದರೆ ಇವತ್ತು SRH ಅಗೇನ್ಸ್ಟ್ ಹೈದರಾಬಾದಲ್ಲಿ ಆಗ್ತಾ ಇರುವಂಥ ಮ್ಯಾಚ್, RCB ಗೆದ್ದರೆ ಟೇಬಲ್ ಟಾಪರ್ ಯಾರು ಕೂಡ ನಮ್ಮ ಹತ್ತಿರ ಕೂಡ ಇರೋದಿಲ್ಲ, ರನ್ ರೇಟಲ್ಲೂ ಹತ್ತಿರ ಇರೋದಿಲ್ಲ, ಪಾಯಿಂಟ್ಸಲ್ಲೂ ಹತ್ತಿರ ಇರೋದಿಲ್ಲ. ಯಾಕಂತಂದರೆ 20 ಪಾಯಿಂಟ್ ಆಗ್ತದೆ. ಇದು RCBಯ ಕೊನೆಯ ಪಂದ್ಯ. RCB ಆಗಿರ್ಬೋದು ಅಥವಾ SRH ಇದು ಕೂಡ ಆಗಿರ್ಬೋದು. SRH ಏನಾದರೂ ಗೆದ್ದರೆ, SRH ಗೆದ್ದರೆ ಆಗ ಏನಾಗ್ತದೆ, RCB, GT ಮತ್ತು SRH ಮೂರೂ ತಂಡಗಳ ಪಾಯಿಂಟ್ಸ್ 18 ಆಗ್ತದೆ. ನಮ್ಮ ರನ್ ರೇಟ್ ಒಳ್ಳೆ ಉಂಟು. ಸೊ SRH ಏನಾದ್ರು ಗೆದ್ದರೆ, ಏನಾದ್ರು ಒಂದು ಚಿಕ್ಕ ಅಂತರದ, ಒಂದು ಒಳ್ಳೆಯ ಅಂತರದ ಗೆಲುವು ಸಿಕ್ಕಿತ್ತು ಅಂತ ಇಟ್ಕೊಳ್ಳಿ, ಆಗ GT 3rd ಪ್ಲೇಸಿಗೆ ಹೋಗ್ಬೋದು, SRH 2nd ಪ್ಲೇಸಿಗೆ ಹೋಗ್ಬೋದು ರನ್ ರೇಟ್ ಆಧಾರದಲ್ಲಿ. ಏನಾದರೂ RCBಗೆ ಹೀನಾಯ ಸೋಲು, ತುಂಬ ದೊಡ್ಡ ಸೋಲು ಸಿಕ್ಕಿತ್ತು ಅಂತ ಇಟ್ಕೊಳ್ಳಿ, 100 ರನ್ನು 110 ರನ್ನು ಆ ಥರದ ಒಂದು ಹೀನಾಯ ಸೋಲು ಸಿಕ್ಕಿದೆ, ಆಗ RCBಯ ರನ್ ರೇಟಿಗೆ ಹೊಡೆತ ಬಿದ್ದು SRH 1st ಪ್ಲೇಸಿಗೆ ಹೋಗಿ, GT 2nd ಪ್ಲೇಸಿಗೆ ಹೋಗಿ, RCB 3rd ಪ್ಲೇಸಿಗೆ ಹೋಗುವಂತಹ ಸಾಧ್ಯತೆ ಕೂಡ ಉಂಟು. ಹಾಗೆ ಆಗಿದಿರಲಿ, ಇದು ತುಂಬ ರೇರ್ ಈ ಥರದ ಸೋಲು. ಅಫ್ಕೋರ್ಸ್ ನಿನ್ನೆ CSKಗೆ ಸಿಕ್ಕಿದೆ, GT ಅಗೇನ್ಸ್ಟ್. CSKಯ ಹಿಸ್ಟ್ರಿಯಲ್ಲೇ ಅತ್ಯಂತ ಹೀನಾಯ ಸೋಲು, GTಯ ಹಿಸ್ಟ್ರಿಯಲ್ಲೇ ಅತ್ಯಂತ ದೊಡ್ಡ ಗೆಲುವು. ಆ ಥರದ ಒಂದು ಸೋಲು RCBಗೆ ಸಿಗದಿದ್ದರೆ, RCB 99.99% ಇವಾಗ ಏನು ಕ್ವಾಲಿಫೈಯರ್ 1ಗೆ ಕಾಲಿಟ್ಟಿದೆ ಅದು ಒಂದು 100% ಆಗಿ ಕನ್ವರ್ಟ್ ಆಗ್ತದೆ. ಕ್ವಾಲಿಫೈಯರ್ 1 ಯಾಕೆ ಒಂದು ಎಲ್ಲ ತಂಡಗಳು ಈಗ ಪ್ಲೇ ಆಫಿಗೆ ಸೆಲೆಕ್ಟ್ ಆಗಿರುವಂಥ ತಂಡಗಳು ಕ್ವಾಲಿಫೈಯರ್ 1ಗೆ ಯಾಕೆ ಹೊಡೆದಾಡೋದು ಅಂತಂದರೆ, ಕ್ವಾಲಿಫೈಯರ್ 1ನಲ್ಲಿ ನಿಮಗೆ ಇನ್ನೊಂದು ಅವಕಾಶ ಸಿಗ್ತದೆ. ಕ್ವಾಲಿಫೈಯರ್ 1ನಲ್ಲಿ ಗೆದ್ದವರು ಫೈನಲಿಗೆ ಹೋಗ್ತಾರೆ, ಕ್ವಾಲಿಫೈಯರ್ 1ನಲ್ಲಿ ಸೋತವರು ಡೈರೆಕ್ಟಾಗಿ ಎಲಿಮಿನೇಟ್ ಆಗೋದಿಲ್ಲ, ಅವರಿಗೆ ಇನ್ನೊಂದು ಅವಕಾಶ ಸಿಗ್ತದೆ. 3rd ಮತ್ತು 4th ಪ್ಲೇಸಲ್ಲಿ ಇರುವಂಥ ತಂಡಗಳ ಯಾರು ಗೆಲ್ತಾರೆ ಆ ತಂಡಗಳ ವಿರುದ್ಧ ಇನ್ನೊಂದು ಸಲ ಆಡುವಂಥ ಅವಕಾಶ ಸಿಗ್ತದೆ. ಸೊ ಆದ್ದರಿಂದ RCB ಇಷ್ಟೆಲ್ಲ ಒಂದು ದೊಡ್ಡ ಒಂದು ಹಾದಿ ಸವಿಸಿಕೊಂಡು ಬಂದಿರೋದ್ರಿಂದ ಕ್ವಾಲಿಫೈಯರ್ 1ಗೆ ಸೆಲೆಕ್ಟ್ ಆಗಲಿ ಅಂತ ನಾವೆಲ್ಲರೂ ಅಂತಂದರೆ RCB ಫ್ಯಾನ್ಸ್ ಎಲ್ಲರೂ ಕೂಡ ಆಶಿಸೋದು. ಜರ್ಸಿಯಲ್ಲಿ ಬ್ರೋ ನಾನು ಇದೇ ಟೈಮಿಗೆ ಒಗಿಲಿಕ್ಕೆ ಹಾಕಿದ್ದೇನೆ, ಒಣಗಿಲ್ಲ, ಆದ್ದರಿಂದ ಆ ಜರ್ಸಿಯನ್ನು ಹಾಕಿಲ್ಲ ಅಷ್ಟೇ. ಇಲ್ಲ ಇದ್ರೆ RCB ಮ್ಯಾಚ್ಗೆ RCB ಜರ್ಸಿಯನ್ನು ಹಾಕ್ತಿದ್ದೆ. ಇವತ್ತು ನೈಟ್ ಅಫ್ಕೋರ್ಸ್ ಆ ಜರ್ಸಿಯಲ್ಲೇ ವಿಡಿಯೋ ಮಾಡ್ತೇನೆ. RCB ಅಂತ ಟೆನ್ಷನ್ ಮಾಡಿಕೊಳ್ಬೇಕಾ? ಟೆನ್ಷನ್ ಏನು ಅಂತಂದರೆ, ರಜತ್ ಪಾಟಿದಾರ್ ಅವ್ರು ಬಂದರೆ ವೆಂಕಟೇಶ್ ಅಯ್ಯರ್ ಅವ್ರನ್ನ ಎಲ್ಲಿ ಆಡಿಸ್ತೀರಿ ನೀವು? ನೋಡಿ, ರಜತ್ ಪಾಟಿದಾರ್ ಅವ್ರು ಇರಲಿಲ್ಲ ಅಂತ ವೆಂಕಟೇಶ್ ಅಯ್ಯರ್ ಅವರು ಲಾಸ್ಟ್ ಮ್ಯಾಚ್ ಆಡಿದರು, ಮ್ಯಾನ್ ಆಫ್ ದ ಮ್ಯಾಚ್ ಆದರು. ಈಗ ಅವ್ರನ್ನ ತೆಗಿಲಿಕ್ಕೆ ಆಗ್ತದಾ? ತೆಗಿಲಿಕ್ಕೆ ಆಗೋದಿಲ್ಲ. ಅವ್ರನ್ನ ಎಲ್ಲಿ ಆಡಿಸ್ತೀರಿ? ಸೊ ಇದು ಏನು ಬೆಥೆಲ್ ಅವರು ಒಂದು ಏನು ಅವರ ಪ್ಲೇಸಲ್ಲಿ, ಅವರಿಗೊಂದು ಓಪನಿಂಗ್ ಪ್ಲೇಸಲ್ಲಿ ಯಾವ ಮ್ಯಾಚಲ್ಲಿ ಕೂಡ ಅವರು ಕ್ಲಿಕ್ ಆಗಿರೋದೇ ಇರುವುದರಿಂದ, ಆ್ಯಂಡ್ ಸಾಲ್ಟ್ ಅವರು ಇನ್ನೂ ಕೂಡ 100% ಫಿಟ್ಟಾಗಿ ಕಾಣಿಸಿಕೊಳ್ಳದಿದ್ದರೆ ಆಗ ಬೆಥೆಲ್ಲನ್ನು ಕೂರಿಸಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ವಿರಾಟ್ ಕೊಹ್ಲಿ ಅವ್ರ ಜೊತೆ ಓಪನರ್ ಆಗಿ ಆಡಿಸಬಹುದು. ಆಗ ಸುಯೇಶ್ ಶರ್ಮಾ ಅವ್ರನ್ನ ಕೂರಿಸಿ ನಿಮಗೆ ಸೀಮರ್ಸನ್ನೇ ತಗೊಂಡ್ಕೊಂಡು ಬರ್ಬೋದು. ಯಾಕೆ ಬರೋ ಸೀಮರ್ಸ್, ಯಾಕೆ ಬರೋ ಹೈದರಾಬಾದ್ ಪಿಚ್? ನೀವು ನೋಡಿ, ಹೈದರಾಬಾದ್ ಪಿಚ್ ಬ್ಯಾಟಿಂಗ್ ಟ್ರ್ಯಾಕ್, ಫ್ಲ್ಯಾಟ್ ಟ್ರ್ಯಾಕ್, ಬಟ್ ಕ್ವಾಲಿಫೈಯರ್ 1 ದೃಷ್ಟಿಕೋನದಿಂದ ನೋಡಿದಾಗ ಇದೊಂದು ಅಭ್ಯಾಸ ಪಂದ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಸೊ ಕ್ವಾಲಿಫೈಯರ್ 1 ನಡೀತಾ ಇರೋದಲ್ಲಿ ಧರ್ಮಶಾಲದಲ್ಲಿ ನಡೀತಾ ಇರೋದು. ಆ ಪಿಚ್ ಸೀಮರ್ಸಿಗೆ ಹೆಲ್ಪ್ ಮಾಡುವಂಥ ಪಿಚ್. ಅಲ್ಲಿ ಸುಯೇಶ್ ಶರ್ಮಾ ಅವ್ರನ್ನ ಹಾಕಿಕೊಳ್ಳೋದು ಮೋಸ್ಟ್ಲಿ ಡೌಟು. ಸೊ ಈಗಲೇ ಒಂದು ಪ್ರಿಪರೇಷನ್ ಆಗಲಿ, ಬೆಥೆಲ್ ಅವ್ರನ್ನ ಕೂರಿಸಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ಓಪನರ್ ಆಗಿ ಆಡಿಸಿ. ಹಾಗೆ ಬೆಥೆಲ್ ಅವ್ರನ್ನ ಕೂರಿಸಿದಾಗ ಒಂದು ಫಾರಿನ್ ಪ್ಲೇಯರ್ಸನ್ನು ತಗೊಂಡು ಬರ್ಬೋದಲ್ಲ. ಸೊ ನೀವು ಸುಯೇಶ್ ಶರ್ಮಾ ಅವ್ರನ್ನ ಕೂರಿಸಿ ಡಫಿ ಅವ್ರನ್ನ ಹಾಕ್ಕೊಂಡ್ರೆ ಒಂದು ಒಳ್ಳೆಯ ಪೇಸ್ ಅಟ್ಯಾಕ್ ಆಗ್ತದೆ. ಡಫಿ, ಹೇಸಲ್ವುಡ್ಡು, ಭುವನೇಶ್ವರ್ ಕುಮಾರ್, ರಸಿಕ್ದಾರ್ 4 ಪ್ರಾಪರ್ ಪೇಸರ್ಸ್ ಮತ್ತು ಒಂದು ಸ್ಪಿನ್ನರ್ ಕೃನಾಲ್ ಪಾಂಡ್ಯ, ಹಾಗೆ ರೊಮಾರಿಯೋ ಶೆಫರ್ಡ್ ಅವ್ರನ್ನ ಒಂದು ಮ್ಯಾಚ್ ಚೆಂದ ಮಾಡಿ ಬಾಲ್ ಆಗ್ತಾರೆ, ಇನ್ನು ಮೆಜಾರಿಟಿ ಆಫ್ ದ ಮ್ಯಾಚಸ್ ಹೇಗೆ ಬಾಲ್ ಆಗ್ತಾರೆ ಅಂತ ನಿಮಗೆ ಗೊತ್ತುಂಟು. ಬಟ್ ಎನಿವೇಸ್ ಬೌಲಿಂಗ್ ಆಪ್ಷನ್ ಅಂತೂ ನಮಗೆ ಸಿಕ್ಕಿರ್ತದೆ. ಇನ್ನೂ ಒಂದು ಬೌಲರ್ ಬೇಕಂತಂದರೆ ವೆಂಕಟೇಶ್ ಅಯ್ಯರ್ ಅವರು ಕೂಡ ಬೌಲಿಂಗ್ ಹಾಕ್ತಾರೆ. ಸೊ ಟೀಮ್ ಇಸ್ ಸಾರ್ಟೆಡ್, ಏನು ಟೆನ್ಷನ್ ಏನಿಲ್ಲ. ಜಿತೇಶ್ ಶರ್ಮಾ ಮತ್ತು ರೊಮಾರಿಯೋ ಶೆಫರ್ಡ್ ಅವರು ಒಂದು ಫಾರ್ಮಿಗೆ ಬರಲಿ ಅನ್ನೋದೇ ನಮಗೆ ಒಂದು ಬ್ಯಾಟಿಂಗ್ ಅಂತ ಬಂದಾಗ ಅವರಿಬ್ಬರು ಒಂದು ದೊಡ್ಡ ಫಾರ್ಮಿಗೆ ಬರಲಿ ಅನ್ನೋದೇ ನಮ್ಮ ಒಂದು ಆಶಯ, ಹಾರೈಕೆ, ವಿಶ್, ಪ್ರೇಯರ್. SRH ಬಗ್ಗೆ ಮಾತಾಡೋದಿದ್ರೆ ನೋಡಿ,
ಸ್ಟಾರ್ಟಿಂಗ್ ಹೇಳಿದ್ದೆ ಸ್ಟ್ರಾಂಗೆಸ್ಟ್ ಬ್ಯಾಟಿಂಗ್ ಲೈನಪ್, ವೀಕೆಸ್ಟ್ ಬೌಲಿಂಗ್ ಲೈನಪ್ ಅಂತ ಇವರಿದು. ಬಟ್ ಆ ವೀಕೆಸ್ಟ್ ಬೌಲಿಂಗ್ ಲೈನಪ್ಪಲ್ಲೂ ಕೂಡ ಅವರ ಬೌಲಿಂಗ್ ಕೋಚ್ ವರುಣ್ ಆರೋನ್ ಅವರು ವರ್ಕ್ ಮಾಡಿದಂತಹ ರೀತಿ, ಪ್ರಫುಲ್ ಹಿಂಗೆ ಒಂದು ಮ್ಯಾಚ್ ವಂಡರ್, ಮತ್ತೆ ಎಲ್ಲ ಮ್ಯಾಚ್ ಅಂಥದ್ದೇನೋ ಪರ್ಫಾರ್ಮೆನ್ಸ್ ಬರಲಿಲ್ಲ. ಬಟ್ ಶಾಕಿಬ್ ಹುಸೇನ್, ಓ ಮೈ ಗಾಡ್, ಎಂಥ ಬೌಲರ್ ಆಗಿ ಟರ್ನ್ ಆದ್ರು ಮಾರ್ರೆ, ಭಯಂಕರ ಒಳ್ಳೆ ಬೌಲರ್ ಆಗಿ ಹೊರಹೊಮ್ಮಿದ್ದಾರೆ ಈ ಒಂದು IPL ಅಲ್ಲಿ. ಸೊ ಅವರಿಬ್ಬರನ್ನ ಹುಡುಕಿದಂತಹ ರೀತಿ. ಆ್ಯಂಡ್ ಅಫ್ಕೋರ್ಸ್ ಏನು ಕಮಿನ್ಸ್ ಬಂದ ಕೂಡಲೇ ಬೌಲಿಂಗ್ ಒಂಚೂರು ಸುಧಾರಣೆ ಆಗಿಯೇ ಆಗ್ತದೆ. ಕಮಿನ್ಸ್ ಅವರು ಫಾರ್ಮಲ್ಲಿದ್ದಾರೆ, ಬ್ಯಾಟಿಂಗಲ್ಲಿ ಇಶಾನ್ ಕಿಶನ್ ಅವರು ವಿನ್ ಮಾಡಿಸಿಕೊಡ್ತಾ ಇದ್ದಾರೆ. ಆ್ಯಂಡ್ ಕ್ಲಾಸನ್, ಹೀ ಈಸ್ ಮಾಸನ್, ಹೀ ಈಸ್ ನಾಟ್ ಕ್ಲಾಸನ್, ಹೀ ಈಸ್ ಅ ಮಾಸನ್, ಕ್ಲಾಸಿ ಮಾಸನ್. ಈ ಒಂದು ಎಲ್ಲ ಇದು ಏನು SRHನ ಎಲ್ಲ ಗೆಲುವಿನಲ್ಲಿ ಇವರ ಪಾತ್ರ ಎದ್ದು ಕಾಣ್ತಾ ಇದೆ. ಕನ್ಸಿಸ್ಟೆಂಟಾಗಿ ಸೂಪರಾಗಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಅವರೊಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು, ನಾನು ಹಾಗೂ ನನ್ನ ಫ್ಯಾಮಿಲಿ SRH ಫ್ರ್ಯಾಂಚೈಸಿಗೆ ತುಂಬ ಆಭಾರಿಯಾಗಿದ್ದೇವೆ. ನಮ್ಮ ಜೀವನ ನಡೆಸಲಿಕ್ಕೆ ಇವರ ಕೊಡುಗೆ ತುಂಬ ಜಾಸ್ತಿ ಇದೆ. 21 ಅಥವಾ 23 ಕೋಟಿ ಕೊಟ್ಟು ಇವರನ್ನು ರಿಟೈನ್ ಮಾಡಿದರು. ಕ್ಯಾಪ್ಟನ್ ಅಥವಾ ಯಾವುದೇ ಪ್ಲೇಯರ್ಗಿಂತ ಜಾಸ್ತಿ ದುಡ್ಡು ಕೊಟ್ಟದ್ದು ಕ್ಲಾಸನ್ ಅವರಿಗೆ, ಅಷ್ಟು ಕೊಟ್ಟು ರಿಟೈನ್ ಮಾಡಿದರು. ಸೊ ನಾವು ತುಂಬ ಆಭಾರಿಯಾಗಿದ್ದೇವೆ SRH ಫ್ರ್ಯಾಂಚೈಸಿಗೆ ಅಂತ ಅವ್ರು ಹೇಳಿದರು. ಆ್ಯಂಡ್ ಅವರು ಬರೀ ಕೇವಲ ಮಾತಲ್ಲಿ ಆಗಿರಲಿಲ್ಲ, ಅವರ ಆಟದಲ್ಲಿ ಸಹ ಅದು ಗೊತ್ತಾಗ್ತಾ ಇದೆ ಎಷ್ಟು ಋಣಿಯಾಗಿದ್ದಾರೆ ಇವರು SRHಗೆ ಅಂತ. ಸಿಕ್ಕಾಪಟ್ಟೆ ಚಂದ ಮಾಡಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಒಬ್ಬ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ನು ಆರೆಂಜ್ ಕ್ಯಾಪ್ ರೇಸಲ್ಲಿ ಇರುವುದು ನೋಡಿದರೆ ಗೊತ್ತಾಗ್ತದೆ ಯಾವ ರೇಂಜಿಗಿನ ಕನ್ಸಿಸ್ಟೆಂಟ್ ಕ್ರಿಕೆಟ್ ಇವರು SRHಗೆ ಕ್ಲಾಸನ್ನು ಅವ್ರು ಆಡ್ತಾ ಇದ್ದಾರೆ ಅಂತ. ಆ ಥರದ ಆಟ ಇವತ್ತು ಬರದಿರಲಿ ಅಂತ ನಾನು ಕೇಳಿಕೊಳ್ತೇನೆ. ಎನಿವೇಸ್, ಕ್ವಾಲಿಫೈಯರ್ 1 ಫಾರ್ ಶೋರ್ RCB ಇದ್ದೇ ಇರ್ತದೆ. RCB ವರ್ಸಸ್ GT, RCB ವರ್ಸಸ್ SRH ಅಂತ ಇವತ್ತು ಗೊತ್ತಾಗ್ತದೆ. ಮ್ಯಾಚ್ ಮುಗಿದ ಮೇಲೆ ಸಿಗುವ. ಇದಕ್ಕೆ ಎಲ್ಲ ಕವರ್ ಮಾಡಿದೆ ಅಂತ ಅಂದ್ಕೊಳ್ತೇನೆ. ಜಾಸ್ತಿ ಪ್ರಿವ್ಯೂಯಲ್ಲಿ ಜಾಸ್ತಿ ಕೊರಿತಾ ಕೂತ್ಕೊಳ್ಬಾರ್ದು. ಮ್ಯಾಚ್ ಮುಗಿದ ಮೇಲೆ ಸಿಗುವ. ನಮಸ್ಕಾರ.